ನನ್ನನ್ನು ಆಹ್ವಾನಿಸಿದ್ದಕ್ಕೆ ಜೊತೆಗೆ ಸನ್ಮಾನಿಸಿದ್ದಕ್ಕೆ ಈ ಭಾಗದ ಸುಸಮುದಾಯದ ಎಲ್ಲ ನಾಯಕರುಗಳಿಗೆ ಮುಖಂಡರುಗಳಿಗೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರ. ಇವತ್ತು ಅರಸು ಸಮುದಾಯ ಈ ಸೂರ್ಯ ಚಂದ್ರ ಇರೋ ತನಕ ಕೂಡ ಅದು ನೆನಪಿನಲ್ಲೇ ಉಳಿಯುತ್ತೆ ಅಂತ ನನ್ನ ಭಾವನೆ. ಅರಸು ಸಮುದಾಯ ಯಾಕಂದರೆ ಇದುವರೆಗೆ ಕನ್ನಡದಲ್ಲಿ ಸಾವಿರಾರು ಚಲನಚಿತ್ರಗಳನ್ನು, ಸಾವಿರಾರು ಕಿರುಚಿತ್ರಗಳನ್ನು ಇದು ತೆಗೆದಿದ್ದಾರೆ. ಆದರೆ ಮೈಸೂರು ಅರಸರ ಬಗ್ಗೆ, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಇನ್ನೂ ಸಿನಿಮಾ ಯಾಕೆ ಮಾಡಿಲ್ಲ? ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ಸಿನಿಮಾವನ್ನು ಮಾಡಿ ಅವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಟ್ಟಂಥ ಅದ್ಭುತವಾದ ಕೊಡುಗೆಗಳನ್ನು ನಾವು ಸುಮಾರು ಜನರಿಗೆ ಗೊತ್ತಿಲ್ಲ, ಏನೇನು ಮಾಡಿದ್ದಾರೆ ಅವರು ಅಂದ್ಬಿಟ್ಟು. ಅದರಲ್ಲೂ ಯುವ ಪೀಳಿಗೆ ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ವಿಜಯನಗರದ ಅರಸರಾದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮೈಸೂರು ಅರಸರು, ಯಾಕೆಂದರೆ ಮೈಸೂರು ಯದುವಂಶದ ಅರಸರು ಅರಮನೆಯ ಅರಸರಾಗಿರಲಿಲ್ಲ, ಜನಸಾಮಾನ್ಯರ ಅರಸರಾಗಿದ್ದರು ಅಂತ. ಯಾಕೆಂದರೆ ಆ ಕಾಲದಲ್ಲೇ ಪ್ರಜಾಪ್ರಭುತ್ವ, ಆ ಕಾಲದಲ್ಲೇ ಮಹಿಳೆಯರಿಗೆ ಮೀಸಲಾತಿ, ಆ ಕಾಲದಲ್ಲಿ ಅದು ಕೃಷಿ, ಅದು ನೋಡ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಎಷ್ಟು ಕಾಲೇಜುಗಳು, ಶಾಲೆಗಳು, ಆಸ್ಪತ್ರೆಗಳು, ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ, ಕೃಷಿ ಕ್ಷೇತ್ರದಲ್ಲೂ ಅಷ್ಟೇ, ವಿದ್ಯುತ್ ಕ್ಷೇತ್ರ, ಯಾವುದೇ ಇವತ್ತು ಏಕೆಂದರೆ ಅರಸು ಮನೆತನ ಅಂದರೆ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ, ಅದನ್ನು ಯಾರೂ ಕೂಡ ಯಾವುದೇ ಕಾಲಕ್ಕೂ ಕೂಡ ಅದು ಪ್ರಸ್ತುತ ಅಂತಲೇ ಹೇಳಬೇಕಾಗುತ್ತೆ. ಅಂದರೆ ಈ ಸಮುದಾಯ ಯಾವ ರೀತಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ನೀರಾವರಿ ಆಗ್ಬೋದು, ಅಂಗನವಾಡಿ ಕಟ್ಟೆ ವಿಚಾರ ಗೊತ್ತಿದೆ. ಅಂಗನವಾಡಿ ಕಟ್ಟೆಯನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ 2 ಕೋಟಿ ರೂಪಾಯಿ ಬೇಕಾಗಿತ್ತು. ಆದರೆ ಹಣ ಇರಲಿಲ್ಲಂತೆ, ಅದನ್ನು ಅಲ್ಲೇ ನಿಲ್ಲಿಸಬೇಕು ಅಂದಾಗ ಮಹಾರಾಜರ ತಾಯಿ ಎಂತಂತೆ 2 ಕೋಟಿ ರೂಪಾಯಿ ನನ್ನ ಒಡವೆ ಬಂಗಾರವನ್ನು ನೀವು ಮಾರ್ಬಿಟ್ಟು ಕೃಷ್ಣರಾಜ ಸಾಗರವನ್ನು ಕಟ್ತಾರೆ. ಇದು ನಿಜವಾಗ್ಲೂ ಅವರು ಈ ರಾಜ್ಯಕ್ಕೆ ಲಕ್ಷಾಂತರ, ಇವತ್ತು ಈ ಭಾಗದಲ್ಲಿ ಇಷ್ಟು ಜನ ಇವತ್ತು ನಾವು ಮುಂದುವರೆದಿರಬೇಕಾದ್ರೆ, ಇಷ್ಟು ಜನ ಇವತ್ತು ಇಲ್ಲಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾದ್ರೆ ಅರಸು ಮನೆತನ, ಯದುವಂಶದ ಅವರ ಕೊಡುಗೆ ನಿಜವಾಗ್ಲೂ ಸ್ಮರಿಸುವಂಥದ್ದು. ಯಾಕೆಂದರೆ ಅವರು ಯಾವಾಗಲೂ ಅರಮನೆ ಒಳಗಡೆ ಕೂತ್ಕೊಳ್ಳಿಲ್ಲ, ಜನಸಾಮಾನ್ಯರ ಜೊತೆ ನಿಲ್ಲುತ್ತಾ ಇದ್ರು. ಅಂದರೆ ಪ್ರತಿಯೊಂದು ಸಮುದಾಯ, ಸಣ್ಣ ಸಮುದಾಯ ಆಗ್ಬೋದು, ಚಿಕ್ಕ ಸಮುದಾಯ ಆಗ್ಬೋದು, ಈ ನಾಡು ಕಟ್ಟುವಲ್ಲಿ, ದೇಶ ಕಟ್ಟುವಲ್ಲಿ ಅವರ ವಿಶೇಷವಾದ ಕೊಡುಗೆ ಇದ್ದೇ ಇರುತ್ತೆ. ನಾವೆಲ್ಲ ಮನುಷ್ಯರೆಲ್ಲ ಒಂದೇ, ಆದರೆ ವೃತ್ತಿಯ ಮೇಲೆ ಬೇರೆ ಬೇರೆ ಸಮುದಾಯ ಅಂತೀವಿ. ಕೆತ್ತನೆ ಮಾಡೋ ಒಂದು ಸಮುದಾಯ, ಕೃಷಿ ಮಾಡೋ ಒಂದು ಸಮುದಾಯ, ಅದೇ ರೀತಿ ಮಗ್ಗನೆಯರು ಒಂದು ಸಮುದಾಯ, ಅಥವಾ ಕೆತ್ತನೆ ಮಾಡೋರು ಒಂದು ಸಮುದಾಯ. ಹೀಗೆ ಅದು ಅಂದರೆ ನಾವೇ ಮಾಡ್ಕೊಂಡಂಥ ಇದು. ಆದರೆ ಬಹಳ ಮುಖ್ಯವಾದ ಒಂದು ನಮ್ಮದೇ ಇರೋದು ಅಂದರೆ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಸಮಾಜವನ್ನು ಕಟ್ಟಬೇಕು, ಸಮಾಜವನ್ನು ಸಬಲೀಕರಣ ಮಾಡಬೇಕು. ಯಾವುದೇ ಒಂದು ಭೇದ ಭಾವ ಇರಬಾರ್ದು, ಅವರು ಮೇಲು ಕೀಳು, ಯಾವುದೇ ಒಂದು ಭಿನ್ನಾಭಿಪ್ರಾಯ ಅಥವಾ ಮತ ಇದ್ದವರು ಇರಬಾರ್ದು. ಅದಕ್ಕೋಸ್ಕರ ಅಂದರೆ ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡಬೇಕು. ಇದೇ ಒಂದು ನಮ್ಮ ಈ ಮನುಷ್ಯತ್ವದ ಸಂದೇಶ. ಯಾಕೆಂದರೆ ವ್ಯಕ್ತಿಗಳು ಪ್ರತಿ ಮನೆಯಲ್ಲಿ ಹೋಗ್ತಾರೆ, ಆದರೆ ವ್ಯಕ್ತಿತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದರಲ್ಲಿ ಅರಸು ಸಮುದಾಯ ಈ ಭಾಗದಲ್ಲಿ, ಈ ಭಾಗದಲ್ಲಿ ಒಂದು ಸಂಘಟಿತರ